ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ಕೂಡ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 18/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವ ಸಾಧ್ಯತೆಗಳುಂಟು. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೋ ಒಂದು ರೀತಿಯಲ್ಲಿ ಕಸಿವಿಸಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ರಕ್ತ ಸಂಬಂಧವಾದಂತಹ ಆರೋಗ್ಯದ ಏರುಪೇರಿನ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಟೀಕೆಗಳು ಇತ್ಯಾದಿಗಳನ್ನೆಲ್ಲ ಎದುರಿಸುವಂತಹ ಅನಿವಾರ್ಯತೆ, ಹಾಗೆ ಕಾನೂನಾತ್ಮಕ ವಿಷಯವಾಗಿಯೂ ಕೂಡ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಅನಿರೀಕ್ಷಿತವಾದಂತಹ ಸಂಪತ್ತಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 1ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಹೇಳುವಂಥದ್ದು ಮಂದಗತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲ. ಆರ್ಥಿಕ ವಿಷಯವೂ ಕೂಡ ಹಾಗೆ ಬದುಕಿಗೇನು ಬೇಕೋ ಅದು ಪ್ರಾಪ್ತವಾಗ್ತಾ ಇದೆ ಹೇಳುವಂತಹ ಒಂದು ಭಾವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಖಂಡಿತ ಲಭ್ಯ ಇರ್ತದೆ. ಸಮಾಧಾನ, ತೃಪ್ತಿ ಹೇಳುವಂಥದ್ದು ಇರ್ತದೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ತೃಪ್ತಿ, ಸಮಾಧಾನ ಹೇಳುವಂಥದ್ದು ಉಂಟು. ನರ ಸಂಬಂಧವಾದಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ತಾವು ನಿರೀಕ್ಷೆ ಪಟ್ಟಂಥ ರೀತಿಯ ಸ್ಪಂದನೆ, ಅನುಭವಗಳು ಸಿಗುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 2ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವದಲ್ಲಿ ರಾಹುವಿನ ಉದಯ, ಕರ್ಮಭಾವಾಧಿಪತಿ ಲಾಭದಲ್ಲಿ ಉದಯ ಹೇಳುವಂತಹ ಸ್ಥಿತಿ, ಕರ್ಮ ಚೆನ್ನಾಗಿರ್ತದೆ. ಕರ್ಮದ ಪರಿಸರ ಹೇಳುವಂಥದ್ದು ನಿಮಗೆ ಪೂರಕವಾಗಿ ಇರುವುದಿಲ್ಲ. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಗಳು ಇರುವುದಿಲ್ಲ. ಶ್ರಮ ಅಧಿಕ ಬೇಕಾಗುತ್ತದೆ, ಫಲ ನಿಮ್ಮ ನಿರೀಕ್ಷೆಯಂತೆ ಇಲ್ಲದೇ ಇರುವಂತಹ ಸ್ಥಿತಿ. ಕೌಟುಂಬಿಕ ವಿಷಯವಾಗಿಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಕ್ತ ಸಂಬಂಧವಾದಂಥ ಆರೋಗ್ಯ ವಿಷಯವಾಗಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ. ಮಾನಸಿಕವಾಗಿ ಒಟ್ಟಾರೆಯಾಗಿ ಗೊಂದಲದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 3ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ನಿಮ್ಮ ಪಾಲಿಗಿರ್ತದೆ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಗುರುವಿನ ಉದಯ ಹೇಳುವಂಥದ್ದು ಅದ್ಭುತವಾದಂತಹ ಫಲಸೂಚನೆಯ ಆಗಿರ್ತದೆ. ಆದರೆ ಕರ್ಮಾಧಿಪತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸಪ್ತಮದಲ್ಲಿ ಉದಯ ಕೊಟ್ಟಿದ್ದಾನೆ. ಇದೇನು ಅಶುಭ ಸೂಚನೆ ಅಲ್ಲವೇ ಅಲ್ಲ. ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ತುಂಬ ಚಂದದ ಅನುಭವವಾಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆ ಅವಶ್ಯಕತೆ ಇದೆ. ಮಕ್ಕಳಿಂದ ಸಂತೋಷದ ಫಲಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸಂತೋಷದ ಫಲಗಳು ಹೇಳುವಂಥದ್ದುಂಟು. ಸಾಂವಿಧಾನಿಕವಾದಂತಹ ಒಂದಷ್ಟು ಗೊಂದಲಗಳು, ತಾಪತ್ರಯಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮದಲ್ಲಿ ಒಂದಷ್ಟು ಉತ್ತಮದ್ದಾದಂತಹ ಫಲಗಳನ್ನು, ಅಭಿವೃದ್ಧಿಯ ಫಲಗಳನ್ನು ಕಾಣುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ.
ಭಾಗ್ಯಭಾವದಲ್ಲಿ ಗುರುವಿನ ಉದಯ, ಅದೃಷ್ಟಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕರ್ಮರಂಗ ಹೇಳುವಂಥದ್ದು ನಿಮಗೆ ಪೂರಕವಾಗಿ ನಿಮ್ಮ ಆತ್ಮತೃಪ್ತಿ ಕೊಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅದರ ಬಗ್ಗೆ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಕರ್ತವ್ಯ ನೀವು ಮಾಡುವಂಥದ್ದು ಅದನ್ನು ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಪಾರದರ್ಶಕತೆಯಿಂದ ನಡೆಸ್ಕೊಳ್ತಾ ಹೋದ ಹಾಗೆ ತಾವುಗಳು ಭಯಪಡಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಇರುತ್ತದೆ. ಇನ್ನು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಾನೂನಾತ್ಮಕವಾದಂತಹ ತೊಂದರೆಗಳು ಹೇಳುವಂಥದ್ದು ಕೂಡ ನಿಮ್ಮ ಮನಸ್ಸಿಗೆ ಗೊಂದಲವನ್ನು ಕೊಡುವಂಥದ್ದು, ಅಶಾಂತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 5ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರು ರಕ್ತ ಸಂಬಂಧವಾದಂಥ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇದೆ. ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವ ಸಾಧ್ಯತೆಗಳುಂಟು. ಕರ್ಮಭಾವಪತಿ ಪಂಚಮದಲ್ಲಿರುವುದರಿಂದ ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ಸಮಾಧಾನವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕಾದಂಥ ಅವಶ್ಯಕತೆಗಳು ಇರುವುದಿಲ್ಲ. ಇನ್ನು ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲ ಹೇಳುವಂಥದ್ದು ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಈ ಎಲ್ಲ ಕೆಲಸಗಳ ಬಗ್ಗೆ ಸ್ವಲ್ಪ ದಿನವನ್ನು ಬಿಟ್ಟು ಈ ಥರದ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವುದು ಸೂಕ್ತ ಅಂತ ಅನ್ನಿಸ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು, ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ರೀತಿಯಲ್ಲಿ ಚಂದದ ಫಲವನ್ನು ಕೊಡುವ ಸ್ಥಿತಿಯಲ್ಲುಂಟು. ಆರ್ಥಿಕತೆಯ ವಿಷಯವೂ ಕೂಡ ಉತ್ತಮ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ, ತೃಪ್ತಿ ಇರುವುದಿಲ್ಲ. ಒಂದು ರೀತಿಯಲ್ಲಿ ಚಿಂತೆ ಇರುತ್ತದೆ, ಮನಸ್ಸಿಗೆ ನೋವಾಗುತ್ತದೆ. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಮಗೆ ನೋವಾಗುವಂತಹ ಯೋಗ ಫಲಗಳು ಅಧಿಕವಾಗಿಯೇ ಕಂಡು ಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಅದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಆರ್ಥಿಕತೆಯಲ್ಲಿ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂಥ ಯೋಗ ಫಲಗಳು ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರ ಚೆನ್ನಾಗಿರುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಶತ್ರುಗಳ ಬಾಧೆಯ ಫಲ ಹೇಳುವಂಥದ್ದು, ವಿರೋಧಿಗಳ ಸೃಷ್ಟಿಯ ಫಲ ಹೇಳುವಂಥದ್ದು ನಿಮಗೆ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಅನುಭವದಲ್ಲಿರುವಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಟೀಕೆಗಳು, ವಿರೋಧಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ತಾಳ್ಮೆಯ ಹೆಜ್ಜೆ ಹೇಳುವಂಥದ್ದೇನಿದೆ ಅದು ನಿಮ್ಮನ್ನು ಸುದೀರ್ಘವಾದಂಥ ಬದುಕಿಗೆ ದಾರಿ ಮಾಡಿಕೊಡುವಂತಹ ಹೆಜ್ಜೆಗಳಾಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 8ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ. ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವ ಉತ್ತಮ ಫಲದಾಯಕವಾದದ್ದು. ಆರ್ಥಿಕತೆಯ ವಿಷಯವೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಫಲವನ್ನು ಕೊಡುವಂಥದ್ದಾಗಿದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಏನು ಕಾನೂನಾತ್ಮಕ ಸಂಬಂಧಪಟ್ಟಂತಹ ವಿಷಯಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಧನಾತ್ಮಕ ಅನುಭವಗಳಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ತನ್ಮೂಲಕವಾಗಿ ಮನಸ್ಸಿಗೆ ಅಸಮಾಧಾನ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕೌಟುಂಬಿಕ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು, ತನ್ಮೂಲಕ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಸೊ ತಾವುಗಳು ಮಾಡಬೇಕಾದದ್ದು
ಭಗವದ್ಗೀತೆಯ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಸುಧಾರಿಸಿಕೊಂಡಂತಹ ಸ್ಥಿತಿ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಿಸಿಕೊಂಡಂತಹ ಭಾವ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂಥದ್ದು. ದಾಂಪತ್ಯ ಸೌಖ್ಯ ಫಲಗಳುಂಟು. ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರ್ತದೆ. ಸುದೀರ್ಘವಾದಂತಹ ಕಾನೂನು ಪ್ರಕ್ರಿಯೆಗಳಿಗೆಲ್ಲ ಒಂದು ತೆರೆ ಬೀಳುವಂತಹ ಸಂಭವನೀಯವಾದಂತಹ ಫಲಗಳು ನಿಮ್ಮ ಅನುಭವದಲ್ಲಿರ್ತದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಅದು ಚೇತರಿಕೆಯ ಹಂತದಲ್ಲಿ ನಿಮ್ಮ ಅನುಭವಕ್ಕೆ ಕಾರಣವಾದೀತು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಜನ್ಮ ಶನಿ ಹೇಳುವಂಥದ್ದು ದುಃಖಕ್ಕೆ ಹೇತುವಾದಂತಹ ಫಲಗಳನ್ನು ಕೊಡ್ತಾನೆ ಅಂತ. ದುಃಖ ಫಲಗಳಿಗೆ ಅಧಿಕವಾಗಿ ಒತ್ತನ್ನು ಕೊಡುವಂತಹ ಸ್ಥಿತಿ, ಅದು ವೃತ್ತಿ ಆಗಿರಬಹುದು, ಆರ್ಥಿಕತೆ ಆಗಿರ್ಬೋದು, ಮಾನಸಿಕ ನೆಮ್ಮದಿಯ ವಿಷಯವಾಗಿರಬಹುದು, ದೈಹಿಕ ಮಾನಸಿಕ ಆರೋಗ್ಯ ವಿಷಯವಾಗಿರ್ಬೋದು, ಎಲ್ಲ ವಿಷಯದಲ್ಲಿಯೂ ಜಾಗ್ರತೆಯ ಹೆಜ್ಜೆಯನ್ನು ಇಡುವಂಥ ಅವಶ್ಯಕತೆ ಇದೆ. ವಾಹನದಿಂದ ಜಾಗರೂಕರಾಗಿರಿ. ಬೆಂಕಿ ಮತ್ತು ಕರೆಂಟ್ಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಮುದ್ರ, ನದಿ ಇತ್ಯಾದಿ ಭಾಗಗಳಿಗೆ ತೆರಳುವಾಗ ಜಾಗ್ರತೆಯನ್ನು ವಹಿಸಿ. ಯಾರ ತಂಟೆಗೂ ಹೋಗಬೇಡಿ. ತಾವಾಯಿತು, ತಮ್ಮ ಪಾಡಾಯಿತು, ತಮ್ಮ ಕೆಲಸ ಆಯಿತು ಹೇಳುವ ರೀತಿಯಲ್ಲಿ ತಾವುಗಳಿರುವಂಥ ಅವಶ್ಯಕತೆ ಇದೆ. ಜೊತೆಯಲ್ಲಿ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕತೆಯ ವಿಷಯ ಕೂಡ ಭದ್ರವಾಗಿರ್ತದೆ. ದಾಂಪತ್ಯ ಜೀವನವೂ ಕೂಡ ತುಂಬ ಉತ್ತಮ ಸ್ಥಿತಿಯ ಫಲವನ್ನು ಕೊಡುವಂಥದ್ದಾಗಿದೆ. ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿ ಮತ್ತು ಸಮಾಧಾನ ಹೇಳುವಂಥದ್ದುಂಟು. ತಾವು ವ್ಯವಹರಿಸುವಾಗ ಅತ್ಯಂತ ಜಾಗ್ರತೆಯ ಯೋಚನೆಯನ್ನು ಇರಿಸಿಕೊಂಡಂತೆ ವ್ಯವಹರಿಸುವಂಥದ್ದು ಅವಶ್ಯಕತೆ ಇದೆ. ಕಾರಣ ತಮ್ಮ ಅಪ್ರೋಚ್ ಮೆಥಡ್ ಏನಿದೆ ಅದು ತಮ್ಮ ಸ್ನೇಹ ಸಂಬಂಧಕ್ಕೆ ಪೆಟ್ಟು ಕೊಡುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸ್ವಭಾವಗಳ ಬಿಂಬಿತ ಹೇಳುವಂಥದ್ದು ಅದು ನಿಮಗೆ ಮೈನಸ್ ಆಗುವಂತಹ ಸಾಧ್ಯತೆಗಳು. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಜಾಗ್ರತೆ ವಹಿಸಿ. ಜೊತೆಯಲ್ಲಿ ಭಗವದ್ಗೀತೆಯ 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.